ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಆಯುಧ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಕಚೇರಿಯಲ್ಲಿ ವಿಶೇಷ ಪೂಜೆ ಮತ್ತು ವಾಹನಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ಸಿಹಿ ಹಾಗೂ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುಧಾ ನಾರಾಯಣಸ್ವಾಮಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಪಿಡಿಒ ತುಫೇಲ್ ಶರೀಫ್ ಹಾಗೂ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಭಾಗವಹಿಸಿದರು.
ಕನ್ನಡ ರಾಜ್ಯೋತ್ಸವ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು. ನಮ್ಮ ಅಂದಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಆಯುಧ ಪೂಜೆಯನ್ನು ಬಹಳ ಸಂಭ್ರಮವಾಗಿ ಆಚರಿಸಿದ್ದೇವೆ. ಅಂದಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಸಹ ಎಲ್ಲ ಕೆಲಸಗಳು ಮಾಡುವುದಕ್ಕೂ ಸಹ ಅವರು ಅನುಮತಿಯನ್ನು ಕೊಟ್ಟು ಭಾಳ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೂ ಈ ಕೆರೆಗಳ ಅಭಿವೃದ್ಧಿಯಾಗಲಿ, ಯೋಜನೆಗಳಾಗಲಿ ಮಾಡೋದಕ್ಕೂ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದೆರಡು ಮಾತುಗಳನ್ನು ಮಾತಾಡಿ ನನ್ನ ಕನ್ನಡ ರಾಜ್ಯೋತ್ಸವಕ್ಕೆ ನನ್ನ ಅಭಿನಂದನೆ. ಮುಂದಿನ ದಿನಗಳಲ್ಲಿ ಏನೇನು ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀವಿ? ನಾವು ಈ ರೋಡುಗಳು ಹಾಗೂ ಈ ಆಸ್ಪತ್ರೆಗಳು ಹಾಗೂ ಈ ಅಂಬೇಡ್ಕರ್ ಭವನ ಎಲ್ಲ ಊರಲ್ಲೂ 7 ಊರಲ್ಲೂ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಕೆರೆ ವ್ಯವಸ್ಥೆ, 4 ಕೆರೆಗಳು ದೇಶ ಮಟ್ಟದಲ್ಲಿ ನಿಮ್ಮ ಕೆರೆಯನ್ನ ಪ್ರಧಾನಿಗಳು ಗುರುತಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆಯಾ? ಇನ್ನು ಮುಂದೆ ಅಭಿವೃದ್ಧಿ ಮಾಡ್ತೀರಾ ಕೆರೆಗಳನ್ನು? ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಮಾಡಿರೋ ಚೆನ್ನಾಗಿ ಮಾಡಿದ್ದಾರೆ. 4 ಕೆರೆಗಳನ್ನು ನಾವು ಅಭಿವೃದ್ಧಿಯನ್ನು ಮಾಡಿದ್ದೀವಿ. 4 ಕೆರೆಗಳನ್ನು ಸೊಳ್ಳೆಪುರ, ಅಂದಿನಹಳ್ಳಿ ಹಾಗೂ ಚಾವಕನಹಳ್ಳಿ, ಕೋಟ್ಕನಹಳ್ಳಿ ಎಲ್ಲ ಕೆರೆಗಳನ್ನು ನಾವು ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಯಲ್ಲಿ ಒಂದು ಹೆಸರು ಬರಬೇಕು ಅಂತ ನಾವು ಅಭಿವೃದ್ಧಿಯನ್ನು ಮಾಡಿ ಚೆನ್ನಾಗಿ ಕೆರೆಗಳ ಕೆಲಸಗಳನ್ನು ಮಾಡಿದ್ದೀವಿ. ಎಲ್ಲ ಸದಸ್ಯರು, ಅಧಿಕಾರಿಗಳು, ಸದಸ್ಯರು ಹಾಗೂ ಉಪಾಧ್ಯಕ್ಷರು ಹಾಗೂ 7 ಊರಲ್ಲಿನೂ ಎಲ್ಲ ಹಿರಿಯರು, ಕಿರಿಯರು ಎಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಕೆರೆಗಳನ್ನು ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ದಸರಾ ಹಬ್ಬದ ಪೂಜೆಯನ್ನು ಇಟ್ಕೊಂಡಿದ್ವಿ. ಎಲ್ಲರೂ ಸಂಭ್ರಮಣೆಯಿಂದ ಆಚರಿಸಿದ್ದೀವಿ. ಎಲ್ಲ ನಮ್ಮ ಪಂಚಾಯಿತಿಯ ಸದಸ್ಯರೆಲ್ಲ ಒಗ್ಗೂಡಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀವಿ. ಮತ್ತು ಈಗ ಆಕ್ಷನ್ ಪ್ಲ್ಯಾನ್ ಅಂದರೆ ಕ್ರಿಯೋಜನೆ ಪ್ರಾರಂಭಿಸ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ಸದಸ್ಯರು, ಅಧ್ಯಕ್ಷರು ಸಪೋರ್ಟ್ ಮಾಡ್ತಾಯಿದ್ದಾರೆ ಹಾಗೂ ಎಲ್ಲ ಸದಸ್ಯರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಒಂದು ಮನವಿ ನಮ್ಮ MLA ಶಿವಣ್ಣ ಸಾಹೇಬರಿಗೆ, ದಯವಿಟ್ಟು ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಚಿಕ್ಕ ರೋಡುಗಳು ಎಲ್ಲ ಹಾಳಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ನಮ್ಮ ಪಂಚಾಯಿತಿ ಸದಸ್ಯರ ಕಡೆಯಿಂದ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ಆದಷ್ಟು ಅನುದಾನ ನಮ್ಮ ಪಂಚಾಯಿತಿಗೆ ಕೊಡಬೇಕಂತ ನಿಮಗೆ ಕೋರ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಚೇತನ್ ಅಂತ, ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು. ಮೊದಲನೇದಾಗಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ಹಾಗೂ ಅಂದಿನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವ ದಿನ, ಈ ಶುಭ ದಿನದಂದೇ ನಮ್ಮ ಅಂದಿನಹಳ್ಳಿ ಗ್ರಾಮ ಪಂಚಾಯಿತಿಯ ದಸರಾ ಹಬ್ಬದ ಪೂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ದಸರಾ ದೀಪಾವಳಿ ಹಬ್ಬ ಟೈಮಲ್ಲೇ ಮಾಡಬೇಕಿತ್ತು. ವರ್ಷ ಅದೇ ಥರ ಮಾಡ್ತಾಯಿದ್ವಿ. ಆದರೆ ಈ ಸರ್ತಿ ಸಾರ್ವಜನಿಕ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯ ಕಾರಣದಿಂದ ಸಿಬ್ಬಂದಿ ವರ್ಗದವರು ಆ ಕಾರ್ಯದಲ್ಲಿ ನಿಮಿತ್ತವಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಮುಂದೂಡಿದ್ವಿ. ಈ ಶುಭ ದಿನದಂದು, ಕನ್ನಡ ರಾಜ್ಯೋತ್ಸವ ದಿನದಂದು ದಸರಾ ಪೂಜೆಯನ್ನು ಒಳ್ಳೆಯ ರೀತಿಯಲ್ಲೆಲ್ಲ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಎಲ್ಲ 14 ಸರ್ವ ಸದಸ್ಯರು ಸೇರಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ, ಆಮೇಲೆ ಎಲ್ಲ ಇತರೆ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ಮಾಡಿದ್ದೀವಿ. ಈಗ ನಮಗೆ ಅವಧಿ ಇರೋ ದಿನಗಳಲ್ಲಿ ಇನ್ನೊಂದು 3-4 ತಿಂಗಳಿರ್ಬೋದು. ಅದರೊಳಗಡೆ ಒಳ್ಳೆ ಕೆಲಸ, ಈಗ ಆಕ್ಷನ್ ಪ್ಲಾನ್ ಎಲ್ಲ ಆಗ್ತಾಯಿದೆ. ಕೆಲಸ ಕಾರ್ಯಗಳೆಲ್ಲ ಪಂಚಾಯತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಮುಂದೇನು ಇದೇ ಥರ ನಡ್ಕೊಂಡು ಹೋಗಲಿ ಪಂಚಾಯತಿ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೆಸರು ತಗೊಂಡು ಸಾರ್ವಜನಿಕರಿಗೆಲ್ಲ ಒಳ್ಳೆ ಕೆಲಸ ಮಾಡಲಿ ಅಂತ ಶುಭಾಶಯ ಮಾಡಿಕೊಡ್ತೀವಿ. ಕ್ರಿಯಾ ಯೋಜನೆಯಲ್ಲಿ ಆದ್ಯತೆ ಪ್ರಕಾರವಾಗಿ ನಮ್ಮ ಗೈಡ್ಲೈನ್ಸ್ ಏನೇನು ಬರುತ್ತೆ, ಸರ್ಕಾರದ ಕಡೆಯಿಂದ ಗೈಡ್ಲೈನ್ಸ್ ಆದ್ಯತೆ ಅಂತ ಬರುತ್ತೆ. 1, 2, 3 ಶಿಕ್ಷಣಕ್ಕಿರ್ಬೋದು, ಆಮೇಲೆ ಮೂಲಭೂತ ಸೌಕರ್ಯಗಳು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಆಮೇಲೆ ಸ್ಮಶಾನ ಇರ್ಬೋದು, ಆಮೇಲೆ ಈಗ ಕೆರೆಗಳಿರ್ಬೋದು, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡೋದಿರ್ಬೋದು. ಈ ಥರ ಎಲ್ಲನೂ ಮಾಡಿ ಈಗ ನಾವು ಒಂದೊಂದು ಸದಸ್ಯರಿಗೆ ಒಂದು 12 ಲಕ್ಷವರೆಗೂ ಕೊಟ್ಟು ಆ್ಯಕ್ಷನ್ ಪ್ಲ್ಯಾನನ್ನು ತೆರಿಗೆಯನ್ನು ವಸೂಲು ಮಾಡಿ, ಈಗ ಮೊದಲೆಲ್ಲ 3 ಲಕ್ಷ 4 ಲಕ್ಷವರೆಗೂ ಇತ್ತು. ಈ ಸರ್ತಿ ಟ್ಯಾಕ್ಸ್ ಎಲ್ಲ ವಸೂಲಿ ಮಾಡಿ 2 ಆ್ಯಕ್ಷನ್ ಪ್ಲ್ಯಾನಿಂದ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾಯಿದ್ದಾರೆ ನಮ್ಮ PDO ಸರ್ ಇರ್ಬೋದು, ನಮ್ಮ ಸಿಬ್ಬಂದಿ ಎಲ್ಲ. ಈಗ ನಾವು ಅದೇ ರೀತಿಯಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟು ಎಲ್ಲರೂ ಒಂಥರ ಅಭಿವೃದ್ಧಿ, ಆ ಗ್ರಾಮಗಳಲ್ಲಿ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಯಾವುದು ಆದ್ಯತೆ ಮೇರೆಗೆ ಏನೇನು ಅಭಿವೃದ್ಧಿಗಳಿದ್ದಾವೆ ಅದು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ 70ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ. ಮತ್ತೊಂದೇನೆಂದರೆ,
ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿಯಲ್ಲಿ ಮೊದಲನೇದಾಗಿದೆ ಅಧ್ಯಕ್ಷರು, ಆಮೇಲೆ ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳೇನಿದ್ದಾರೆ ತುಂಬ ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣವಾಗಿ ಆಚರಿಸಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಾನು ಶುಭ ಕೋರ್ತೀನಿ. ಇನ್ನೊಂದೇನೆಂದರೆ ಅಭಿವೃದ್ಧಿ ವಿಚಾರದಲ್ಲಿ ಕೆರೆಗಳೇ ಆಗಲಿ ಇನ್ನೊಂದೇ ಆಗಲಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ನಮ್ಮ ಅಧ್ಯಕ್ಷರಲ್ಲಿ ವಿನಂತಿ ಏನಂದರೆ ಇನ್ನೂ ಒಂದಷ್ಟು ಅಭಿವೃದ್ಧಿ ಕೆಲಸ ಮಾಡಲಿ. 14 ಜನ ಮೆಂಬರ್ ಇದ್ದಾರೆ, ಯಾರಿಗೂ ಭೇದ ಭಾವ ತೋರಿದ್ರೆ ಎಲ್ರಿಗೂ ವಿಶ್ವಾಸವಾಗಿ ತಗೊಂಡು 14 ಜನ ಮೆಂಬರ್ಗೂ ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾ ಒಂದು 2 ಮಾತು ಹೇಳಿ ಮುಗಿಸ್ತೀನಿ. 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಇವತ್ತು ಏನು ನಮ್ಮ ದಸರಾ ಹಬ್ಬಕ್ಕೆ ನಾವು ಪಂಚಾಯತಿ ಕಚೇರಿಯಲ್ಲೇ ಪೂಜೆ ಇಟ್ಕೊಳ್ಬೇಕಾಗಿತ್ತು. ಕಾರಣಾಂತರಗಳಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಇಟ್ಕೊಂಡು ಎರಡೂ ಒಂದೇ ಇದರಲ್ಲಿ ನಾವು ಮಾಡಿದ್ದೀವಿ. ಇದಕ್ಕೆ ನೀವೆಲ್ಲ ಬಂದಿದ್ದೀರಾ, ಎಲ್ರಿಗೂ ನಾವು ಇವತ್ತು ಶುಭಾಶಯಗಳನ್ನು ತಿಳಿಸ್ತಾ ಇರ್ತೀನಿ. ಅಂದೇನಹಳ್ಳಿ ಗ್ರಾಮ ಪಂಚಾಯತಿ 5 ವರ್ಷ ಅವಧಿಯಲ್ಲಿ, ಇನ್ನೊಂದು 2 ತಿಂಗಳಿದೆ ನಮ್ಮ ಅವಧಿ, 5 ವರ್ಷ ಅವಧಿಯಲ್ಲಿ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದೀರಿ. ಅನುದಾನ ಕಡಿಮೆ ಇದ್ರೂ ನಮ್ಮ 14 ಜನ ಒಗ್ಗಟ್ಟಾಗಿ, ನಾವು ಯಾವುದೇ ಪಾರ್ಟಿ ಇಲ್ದಿರೋ ಒಮ್ಮತವಾಗಿ ಎಲ್ಲ 14 ಜನ ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದೀರಿ. ನಾವು ಕಸ ಇಳುವರಿ ಘಟಕ ಒಂದು ಮಾಡಿದ್ದೀರಿ, 1.25 ಎಕರೆಯಲ್ಲಿ. ನಮ್ಮ ಮಶಾಣ 1-2 ಎಕರೆಯಲ್ಲಿ ಮಾಡಿದ್ದೀರಿ. ನಮ್ಮ ಕೆರೆಗಳು 4 ಕೆರೆಗಳು 2.25 ಕೋಟಿ 2 ಕೋಟಿ ಹಿಂಗೆ 4 ಕೆರೆಗಳು ಅಭಿವೃದ್ಧಿ ಮಾಡಿದ್ದೀರಿ. ನಮ್ಮ ಸೊಳ್ಳೆಪುರ ಗ್ರಾಮದವರು ಅಂದೇನಹಳ್ಳಿಗೆ ಬಂದು ರೇಷನ್ ತಗೊಂಡು ಹೋಗ್ತಾಯಿದ್ರು, ಅಲ್ಲೇ ಒಂದು ರೇಷನ್ ಸೊಸೈಟಿ ಕಟ್ಟಿದ್ದೀರಿ. ನಮ್ಮ ತ್ಯಾಪನಹಳ್ಳಿಯಲ್ಲಿ ಇದು ಇಂಗು ಟ್ಯಾಂಕ್ ಇರಲಿಲ್ಲ, ಸಂಪು ಟ್ಯಾಂಕು, ಅಂಡರ್ಗ್ರೌಂಡ್ ಟ್ಯಾಂಕು ಇಲ್ಲಿ ಕಟ್ಟಲಿಲ್ಲ ನಮ್ಮ ತಾಲೂಕಲ್ಲಿ, ಅಂಥದ್ದೊಂದು ತ್ಯಾಪನಹಳ್ಳಿಯಲ್ಲಿ ಕಟ್ಟಿಸಿದ್ದೀರಿ. ಇನ್ನು ಅಂಗನವಾಡಿಗಳೊಂದು 2 ಕಡೆ ಕಟ್ಟಿಸಿದ್ದೀರಿ. ಅಂಬೇಡ್ಕರ್ ಭವನ 1-2 ಕಡೆ ಕಟ್ಟಿಸಿದ್ದೀರಿ. ಇನ್ನು ಅನೇಕ ಕೆರೆ ಅಭಿವೃದ್ಧಿಗಳೆಲ್ಲ ಆಗಿದೆ. ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಸದಸ್ಯರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಒಳ್ಳೆ ಡ್ರೈನೇಜು, ಒಳ್ಳೆ ಕಾಂಕ್ರೀಟ್ ರಸ್ತೆಗಳು ಎಲ್ಲ ಮಾಡಿದ್ದಾರೆ. ನಮ್ಮ ಶಾಸಕರ ಅನುದಾನದಲ್ಲಿ ನಮಗೆ 4 ವರ್ಷದಲ್ಲಿ ಏನೂ ಅನುದಾನ ಕೊಡಲಿಲ್ಲ. ಅವರು ನಮ್ಮ ಪಂಚಾಯತಿಗೆ ಒಂದು ಕಿವಿ ಮಾತು ಹೇಳಿದ್ರು, ಈ ಸಾರಿ ನೀವೇ ಪಂಚಾಯತಿಯಿಂದ ಒಂದು ಹಳ್ಳಗಳೆಲ್ಲ ಮುಚ್ಚಬೇಕು, ಡಾಂಬರೀಕರಣ ಮಾಡಬೇಕು ಅಂತ ಹೇಳಿದರು. ಅದೇ ಥರ ಅವ್ರ ಮಾತಿಗೆ ನಾವು ಹೋಗ್ಬಿಟ್ಟು ಎಲ್ಲ ಒಂದು ಸಾರಿ ಎಲ್ಲ ಕಾಂಕ್ರೀಟು ಹಾಕೋಕ್ಕಾಗಿದ್ರೂ ನಾವು ಸ್ಟಾರ್ ಹಾಕಿದ್ರಿ, ಜಲ್ಲಿ ಇದೆಲ್ಲ ಮಾಡಿದ್ರಿ ಎಲ್ಲ ರಸ್ತೆಗಳು ನಮ್ಮ ಪಂಚಾಯತಿಯಲ್ಲಿ. ಇದೆಲ್ಲ ಮಾಡಿ ನಾವು ಪಂಚಾಯತಿ ಆಯುಧ ಪೂಜೆ ಟೈಮ್ನಲ್ಲಿ ಇಟ್ಕೊಳೋದಕ್ಕೆ ಜಾತಿ ಗಣತೆ ಇರೋದ್ರಿಂದ ನಮ್ಗೆ ಕೊರತೆ ಆಯಿತು. ಅದರಿಂದ ಎಲ್ಲ ಸದಸ್ಯರು ಮಾಡಿ ದೀಪಾವಳಿಗೆ ಮಾಡೋಣ ಅಂದ್ಕೊಂಡಿದ್ರಿ. ದೀಪಾವಳಿನಲ್ಲಿನೂ ಜಾತಿ ಗಣತೆ ಇದ್ದಿದ್ದರಿಂದ ಈಗ ನಾವು ಆಯುಧ ಪೂಜೆ, ಕನ್ನಡ ರಾಜ್ಯೋತ್ಸವ ಎಲ್ಲ ಒಂದೇ ಸಾರಿ ಇಟ್ಕೊಂಡಿದ್ದೀರಿ. ನಾವು ಏನೇ ಇರಲಿ ಒಂದು ಒಗ್ಗಟ್ಟಾಗಿ ಮಾಡಬೇಕು ಅಂತ ಇನ್ನೂ ನಮ್ಮ ಅವಧಿಯಲ್ಲಿ ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕಂತ ಈಗೆಲ್ಲ ಆಕ್ಷನ್ ಪ್ಲ್ಯಾನ್ ಮಾಡಿದ್ದೀರಿ. 1.25 ಕೋಟಿಗೆ ಇನ್ನೂ 2 ಕೋಟಿ ದುಡ್ಡಿದೆ. ನಮ್ಮ ಅವಧಿನಲ್ಲಿ ನಾವು 3.25 ಕೋಟಿ ದುಡ್ಡು ಇಟ್ಟಿದ್ರಿ ಮೊನ್ನೆ 3 ತಿಂಗಳ ಮುಂಚೆ. ಇನ್ನು ಈಗಿರೋ ಅಧ್ಯಕ್ಷರು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಾರೆ ಸೇರಿ ನಾವೆಲ್ಲ ಸೇರಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕಂತ ಹೇಳಿ ನಮ್ಮ ಮಾತನ್ನು ನಮ್ಗೆ ಪಬ್ಲಿಕ್ ಹೇಳ್ಬೇಕು ಸರ್. ನಾವು ಎಷ್ಟೇ ಕೆಲಸ ಮಾಡಲಿ ನಾವು ಮಾಡಿದ್ದೀರಿ ಅಂತ ಹೇಳ್ಕೊಂಡ್ರೆ ಏನು ಗೊತ್ತಾಗೋದಿಲ್ಲ. ಆ ಪಬ್ಲಿಕ್ ಹೇಳಬೇಕು, ಎಲ್ಲ ಜನಗಳು ಹೇಳ್ಕೊತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಎಲ್ಲರೂ ಒಗ್ಗಟ್ಟಲ್ಲಿ, ನಿಮ್ಮ ಪಂಚಾಯತಿ ಪರವಾಗಿಲ್ಲ ಅಂತ ಏನು ಎಲ್ಲಿನೂ ಕೆಟ್ಟು ಮಾತು ಕೇಳ್ತಾ ಇಲ್ಲ ಸರ್. ಒಳ್ಳೆಯ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಮಾಡಿದ್ರು ನಾವು ಮಾಡಿರೋದು ಅದು ಜನ ಪಬ್ಲಿಕ್ ಹೇಳ್ಬೇಕು ಸರ್. ಮಾಡಿದ್ದೀರಿ ಸರ್. ಇನ್ನೂ ಅನೇಕ ಕೆಲಸಗಳು ಮಾಡಬೇಕಾಗಿತ್ತು. ನಮ್ಮ ಸ್ಯಾನಿಟ್ರಿಗಳು ಮಾಡಬೇಕಾಗಿತ್ತು. ಎಲ್ಲ ಊರಲ್ಲಿ ಸ್ಯಾನಿಟ್ರಿಗಳು ಪ್ರಾಬ್ಲಮ್ ಇದೆ. ಇನ್ನು ಈ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಇದೆ ಸರ್. ನಮ್ಮ ಶಾಸಕರ ಅನುದಾನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕೊರತೆ ಇರೋದ್ರಿಂದ ಶಾಸಕರ ಅನುದಾನ ಆದರೂ ಕೊಟ್ಟಿದ್ದಿದ್ರೆ ಚೆನ್ನಾಗಿ ಮಾಡ್ತಾಯಿದ್ರೆ, ಅವ್ರ ಅನುದಾನವೂ ಬಂದಿಲ್ಲ ಸರ್ ನಮಗೆ. ಅದು ನಾವು ಬರೋಕ್ಕೆ ಮುಂಚೆ ಆಕ್ಷನ್ ಪ್ಲಾನ್ ನಾವು 15 ವರ್ಷದಿಂದ ಪಂಚಾಯತಿಯಲ್ಲಿದ್ದೀರಿ ಸರ್. ನಾವೆಲ್ಲ 1 ಕೋಟಿ ಅಂದರೆ ಜಾಸ್ತಿ ಸರ್ ಆಕ್ಷನ್ ಪ್ಲಾನ್ ಮಾಡ್ತಾಯಿತ್ತು. ಈಗ 2.25 ಕೋಟಿವರೆಗೂ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ಸರ್. ಇನ್ನು ಎಕ್ಸ್ಟ್ರಾ ಖರ್ಚುಗಳು ಆಕ್ಷನ್ ಪ್ಲಾನ್ ಜೊತೆ ಇನ್ನೂ 1.25 ಕೋಟಿ ಮಾಡ್ತಾಯಿದ್ದೀರಿ. ಒಟ್ಟು ಒಂದೊಂದು ಆಕ್ಷನ್ ಪ್ಲಾನ್ ಆ ಟೈಮಿಗೆ 5 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ ಸರ್. ಈಗ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿಮ್ಮ ಕೆರೆಗಳ ಬಗ್ಗೆ, ಅಂದರೆ ಬೆಂಗಳೂರಿನಲ್ಲಿ ಒಟ್ಟು 12 ಕೆರೆಗಳನ್ನು ಉತ್ತಮವಾಗಿ ಸೇಟ್ರಿ ಕಂಪನಿಯವರು ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ನಿಮ್ಮದು 4 ಕೆರೆ ಬರುತ್ತೆ. ಅದಕ್ಕೆ ನಮ್ಮ ಸೇಟ್ರಿವರು ಒಳ್ಳೆಯ ಅಭಿಪ್ರಾಯ ಕೊಟ್ಟು ನಮ್ಮ ಪಂಚಾಯತಿನಲ್ಲಿ ನಮಗೆ ಹೋಗ್ಬಿಟ್ಟು ನಾವು 14 ಜನ ಕೇಳ್ಕೊಂಡಾಗ ಒಳ್ಳೆ 4 ಕೆರೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಅವರು ಸಗನು ಮೊನ್ನೆ ನಮ್ಮ ಅಂದನಹಳ್ಳಿ ಕೆರೆ, ತ್ಯಾಪನಹಳ್ಳಿ ಕೆರೆ ಆ ಸ್ಕ್ರೀನಲ್ಲಿ ಸಹ ಬಿಟ್ಟಿದ್ರು ಸಹ. ಅದು ಎಲ್ಲ ನಮ್ಮ ತಾಲೂಕೆಲ್ಲ ಗೊತ್ತಾಗಿದೆ. ನಾವು ಇಂಥ ಹಳ್ಳಿ ಅಂತ ಅವರು ಹೇಳದೇ ಇದ್ರೂ ನಮ್ಮ ಪರದೆ ಮೇಲೆ ಬಂದಿತ್ತು ಅಂದನಹಳ್ಳಿ ಕೆರೆ, ಸೊಳ್ಳೆಪುರಕ್ಕೆ ಇದು ತ್ಯಾಪನಹಳ್ಳಿ ಕೆರೆ ಅಂದ್ಬಿಟ್ಟು. ಅದು ನಮ್ಗೆ ಒಳ್ಳೆ ಹೆಮ್ಮೆ ತಂದಿದೆ. ನಮಗೆ ಇನ್ನೂ
ಉತ್ತಮವಾದ ಕೆಲಸಗಳು ಮಾಡಬೇಕಂತ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇನ್ನೂ ಸ್ವಲ್ಪ ದಿವಸ ಇರ್ತೀರಿ. ನಾವು ಇದೆಲ್ಲ ಮಾಡಬೇಕಂತ ಒಂದು ಆಸೆ. ಇದೇ ಪಂಚಾಯಿತಿಗಳೇ ಇದ್ದರೆ ನಮಗೆಲ್ಲ ಉತ್ತಮ. ಈ ಗ್ರೇಟ್ ಬೆಂಗಳೂರು ಆದರೆ ಈಗ ಹಳ್ಳ ದಿಂಡೆ ಎಲ್ಲ ಎಲ್ಲಂದ್ರೆ ಅಲ್ಲಿ ಬಿದ್ದಿದೆ, ಅವ್ರು ಮುಚ್ತಾ ಇಲ್ಲ. ನಾವು ಪಂಚಾಯಿತಿಗಳನ್ನಾದರೆ ನಮ್ಮ ಶಾಸಕರು ಒಂದು ಮಾತು ಹೇಳಿದ್ದಕ್ಕೆ ನಾವು ಎಲ್ಲ ರೋಡ್ಗಳನ್ನು ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟ ರೋಡ್ಗಳೆಲ್ಲನೂ ಚೆನ್ನಾಗಿ ಮಾಡಿದ್ದೀರಿ. ನಾವು ಪಂಚಾಯಿತಿಗಳಿದ್ದರೆ ನಾವು ಏನಾದರೂ ಮಾಡ್ಬೋದು ಸರ್. ನಮಗೆ ಗ್ರೇಟ್ ಬೆಂಗಳೂರು ಅದೆಲ್ಲ ಆಗೋದ್ರೆ ಈಗ ಬೆಂಗಳೂರಲ್ಲಿ ಏನಿದೆ ಅದೇ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಸರ್ಕಾರ ಏನು ಮಾಡಿತ್ತು ನಮಗೆ ಗೊತ್ತಿಲ್ಲ ಸರ್. ನಮಸ್ತೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ಈ ದಿನ ಒಂದು ದಸರಾ ಹಬ್ಬದ ಪೂಜೆ ಇಟ್ಕೊಂಡಿದ್ದು ಪಂಚಾಯತಿಯಲ್ಲಿ ಎಲ್ಲರೂ ಆಗಮಿಸಿ ಒಳ್ಳೆ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ. ಉಪಾಧ್ಯಕ್ಷ ಆದ ನಂತರ ಯಾವ್ಯಾವ ರೀತಿಯಾದಂಥ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀರಾ? ಮತ್ತೆ ನೀವು ಮಾಡ್ತಾ ಇರೋಂಥ ಕೆಲಸ ನಿಮ್ಗೆ ಸಮಾಧಾನ ತಂದಿದೆಯಾ? ಹೌದು, ತುಂಬ ಸಮಾಧಾನ ಇದೆ. ಆಗ ಸಾಕಷ್ಟು ಕೆಲಸಗಳಿಗೆ ನಾವು ಇದು ಮಾಡಿದ್ದೀವಿ. ನಾವೇ ಮುಂದೆ ನಿಂತು ಮಾಡಿದ್ದೀವಿ. ಬೇರೊಬ್ರಿಗೆ ಹೇಳೋದಕ್ಕಿಂತ ನಾವೇ ಮುಂದೆ ಹೋಗಿ ಆ ಜಾಗಕ್ಕೆ ಭೇಟಿ ಕೊಟ್ಟು ನಾವೇ ಮುಂದೆ ನಿಂತು ಕೆಲಸ ಮಾಡಿಸಿದ್ವಿ. ಈಗ ನಿಮ್ಮ ಕೆರೆಗಳ ಬಗ್ಗೆ ಮೋದಿ ಅವರು ಕೂಡ ಏನು ಶಬಾಷ್ಗೆ ಕೊಟ್ಟು, ಅಂದ್ರೆ ಬೆಂಗಳೂರಿನ ಒಟ್ಟು 12 ಕೆರೆಗಳ ಪೈಕಿ 4 ಕೆರೆಗಳು 12 ಪಂಚಾಯತಿದೆ ಬರುತ್ತೆ. ಅವಾಗ ಈ ಊರ ಹೆಸರು ತಗೊಂಡವ್ರು ನಿಮ್ಮ 3 ಕೆರೆಗಳ ಬಗ್ಗೆ ಮಾತಾಡೋದು ನಿಮ್ಗೆ ಏನು ಅನ್ನಿಸ್ತು? ತುಂಬ ಸಂತೋಷ ಆಯಿತು. ಎಲ್ಲ ಕೆರೆಗಳು ಡೆವಲಪ್ಮೆಂಟ್ ಥರ ನಮ್ಮೂರು ಕೆರೆನೂ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಮೇಂಟೆನೆನ್ಸು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಈಗ ನಿಮ್ಮ ಏನು ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರಿ, ಈಗ ಉಪಾಧ್ಯಕ್ಷರಾಗಿದ್ದೀರಾ. ನೀವು ಅಂದ್ಕೊಂಡಿದ್ದು ನೀವು ಜನಗಳಿಗೆ ಏನು ಕೊಡಬೇಕಿತ್ತು ಅಂದ್ಕೊಂಡಿದ್ದು ಅದೆಲ್ಲ ಒಂದು ಅಭಿವೃದ್ಧಿ ಕೊಡಬೇಕಾಗಿತ್ತು. ಸರ್ಕಾರದಿಂದ ಯಾವ ಫಂಡ್ಸ್ ಅನುದಾನ ಬರಬೇಕು, ಬಂದಿರೋದನ್ನೆಲ್ಲ ಆ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಮಸ್ತೆ, ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸರ್, ನಾವು ಬಿಕ್ನಳ್ಳಿ ಸದಸ್ಯರು. ನಮ್ಮೂರಲ್ಲಿ ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡಿದ್ವಿ ಸರ್ ಪಂಚಾಯತಿ ಕಡೆಯಿಂದ. ನಮ್ಮ PDO ಸರ್ ಆಗಲಿ ಸಿಬ್ಬಂದಿಗಳಾಗಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆಲಸಗಳು ನಡೆಸ್ಕೊಂಡು ಹೋಗಿದ್ದೀವಿ ಸರ್. ಯಾವ್ಯಾವ ಅಧ್ಯಕ್ಷರ ಅವಧಿಯಲ್ಲಿ ನಿಮಗೆ ಒಳ್ಳೆ ಕೆಲಸಗಳಾಯಿತು? ನಿಮಗೆ ಈ ಸರಿ 2025ಕ್ಕೆ ಚೆನ್ನಾಗಿ ಕೆಲಸಗಳಾಯ್ತು ಸರ್. ಯಾರು ಅಧ್ಯಕ್ಷರು? ನಾವೇ ಸದಸ್ಯರು ಸರ್. ಸದಸ್ಯರು ಜ್ಯೋತಿ ಅಂದ್ಬಿಟ್ಟು ಅಧ್ಯಕ್ಷರು ಸುಧಾ, ಆಮೇಲೆ ಪರಶುರಾಮಿ ಆಗಿದ್ರು. ಅವರು ಕೆಲಸಗಳು ಮಾಡಿಕೊಟ್ರು ಸರ್, ಮಾಡಿಕೊಟ್ರು. ಎಲ್ಲ ಸ್ಕೂಲು ಅಭಿವೃದ್ಧಿ ಮಾಡಿದ್ದೀವಿ. ಅಂಗನವಾಡಿಗಳು, ರೋಡ್ಗಳು, ಕೆರೆಗಳು ಎಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಸರ್. ಒಳ್ಳೆ ಕೆಲಸಗಳಾಗಿದ್ದಾವೆ ಪಂಚಾಯತಿ ಕಡೆಯಿಂದ. ಎಲ್ರಿಗೂ ನಮಸ್ಕಾರ. ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಈ ದಿನ ಕನ್ನಡ ರಾಜ್ಯೋತ್ಸವ ದಿನದಂದು ಆಯುಧ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಎಲ್ರಿಗೂ ಇವತ್ತು ಸಮವಸ್ತ್ರ ಮತ್ತು ಸಿಹಿ ತಿಂಡಿ ವಿತರಣೆ ಮಾಡಿ ನಾವು ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಪರವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತೀವಿ. ನಾವು ಈ ಒಂದು ವರ್ಷದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ತಳಮಟ್ಟದಿಂದ ಸಮಾಜದ ಕಟ್ಟಕಡ ಪ್ರಜೆಗೂ ನಾವು ನಮ್ಮ ಕಾರ್ಯಕ್ರಮ ಸೇರಬೇಕು ಅಂತ ಒಂದು 21 ಅಂಶಗಳ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ 4 ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸಮಗ್ರ ಅಭಿವೃದ್ಧಿಗೆ DPRನ ಸಿದ್ಧಪಡಿಸಿ ಸರ್ಕಾರದಲ್ಲಿ ಅನುಮೋದನೆ ಪಡೆದು DPRನ ಸೇಟ್ರಿ NGO ಮೂಲಕ ಅವರ ಸಹಕಾರದೊಂದಿಗೆ ನಾವು ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಇದು ಗುರುತಿಸಲಾಗಿದೆ. ನಾವು ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿ ಮಾಡಬೇಕಾಗಿ ದುಡಿತಾ ಇದ್ದೀವಿ. ಇದಕ್ಕೆ ನಮಗೆ ಸಹಕಾರ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ. ಬಹಳ ಮುಖ್ಯವಾಗಿ ಈ ದಿನ ಭಾಷೆ ಬೆಳೆಸುವ ನಿಟ್ಟಿನಲ್ಲಿ ನಾವು ಒಂದು ನಿರ್ಧಾರ ತಗೊಂಡಿದ್ದೀವಿ. ನಮ್ಮ ಯಾವುದೇ ಗ್ರಾಮ ಪಂಚಾಯಿತಿಯ ಆಡಳಿತ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲೇ ಅರ್ಜಿ ಸ್ವೀಕೃತಿ ತಗೋಬೇಕು ಅಂತ. ಮತ್ತು ಉತ್ತರ ಭಾರತೀಯರು ನಮ್ಮಲ್ಲಿ ಸಾಕಷ್ಟು ಜನ ಅಪಾರ್ಟ್ಮೆಂಟ್ಗಳಲ್ಲಿ, ವಿಲ್ಲಾಗಳಲ್ಲಿದ್ದಾರೆ. ಅವ್ರಿಗೂ ಸಹ ನಾವು ಇದ್ರ ಬಗ್ಗೆ ಭಾಷೆ ಬಗ್ಗೆ ಅವ್ರಿಗೆ ತರಬೇತಿ ಕೊಟ್ಟು ಅವ್ರಿಗೆ ಹೇಳ್ಕೊಟ್ಟು ಅರ್ಜಿಗಳು ಬರೆಸಿ ಭಾಷೆನ ನಿಧಾನವಾಗಿ ಅವ್ರಿಗೂ ನಮ್ಮೊಂದಿಗೆ ಸೇರಿಸ್ಕೊಂಡು ಭಾಷೆ ಕಲಿಸಿ ನಮ್ಮ ಕನ್ನಡಿಗರಾಗಿ ಅವ್ರಿಗೂ ನಮ್ಮ ಜೊತೆಯಲ್ಲೇ ಏನು ಭಾಷೆ ವಿಚಾರವನ್ನು ತಿಳಿಸುತ್ತಾ ಅವ್ರಿಗೂ ಕಲಿಸಿ ನಾವು ಭಾಷೆನ ಉಳಿಸ್ತೀವಿ. ಅದು ಪ್ರಯತ್ನ ನಮ್ಮ ಗ್ರಾಮ ಪಂಚಾಯತಿ ಸ್ಥಳೀಯ ಮಟ್ಟದಲ್ಲಿ ಒಂದು ಗ್ರಾಮದಿಂದಲೇ ಆಗಲಿ ಅಂತ ನಾವು ಒಂದು ನಿಟ್ಟಿನಲ್ಲಿ ನಿರ್ಧಾರ ಮಾಡಿದ್ದೀವಿ. ಈ ಒಂದು ಪ್ರಯತ್ನವನ್ನು ನಾವು ನಮ್ಮ ಪಂಚಾಯತಿಯ ಅಧ್ಯಕ್ಷರು, ಸದಸ್ಯರು, ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು, ಆಶಾ ವರ್ಕರರು, ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು ಎಲ್ಲರ ಜೊತೆಯಲ್ಲಿ ನಾವು ಇದನ್ನು ಅನುಷ್ಠಾನ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.